ಹಾಯ್ ಫ್ರೆಂಡ್ಸ್, ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಖಡಕ್ ರೊಟ್ಟಿ ಮಾಡುವುದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಉತ್ತರ ಕರ್ನಾಟಕದ ಕಡೆ ಮದುವೆ, ಸೀಮಂತ ಹಾಗೂ ಬುತ್ತಿ ಊಟಗಳಲ್ಲಿ ಖಡಕ್ ರೊಟ್ಟಿ ಇದ್ದೇ ಇರುತ್ತೆ. ಫ್ರೆಂಡ್ಸ್, ಈ ಜೋಳದ ಖಡಕ್ ರೊಟ್ಟಿಯನ್ನು ಒಮ್ಮೆ ಮಾಡಿದ್ರೆ ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ನಬಹುದು. ಬಿಸಿ ರೊಟ್ಟಿ ಅಥವಾ ಚಪಾತಿ ಮಾಡೋಕ್ಕೆ ಬೋರ್ ಆದಾಗ ಈ ಖಡಕ್ ರೊಟ್ಟಿ ಜೊತೆ ಬಿಸಿ ಬಿಸಿ ಜುಣ್ಕ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ವಿಡಿಯೋ ನೋಡ್ತಾ ಇರೋ ಎಲ್ಲ ನನ್ನ ಫ್ರೆಂಡ್ಸ್ಗೂ ಶಾರದಾ ಪಾಕಶಾಲೆಗೆ ಸ್ವಾಗತ. ಜೋಳದ ಖಡಕ್ ರೊಟ್ಟಿ ಮಾಡಲು ಬೇಕಾಗುವ ಸಾಮಗ್ರಿಗಳು: 3 ಬೌಲ್ ಜೋಳದ ಹಿಟ್ಟು, 1.5 ಬೌಲ್ನಷ್ಟು ಅಕ್ಕಿ ಹಿಟ್ಟು ಹಾಗೂ ಉಪ್ಪು. ಬನ್ನಿ ಫ್ರೆಂಡ್ಸ್, ಈಗ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ ನೀರು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಬೇಕು. ಈಗ ತೆಗೆದುಕೊಂಡಿರುವ ಜೋಳದ ಹಿಟ್ಟು ಹಾಗೂ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಮಧ್ಯದಲ್ಲಿ ಈ ಥರ ಹೋಲ್ ಮಾಡಿಕೊಳ್ಬೇಕು. ಇದರಲ್ಲಿ ಚೆನ್ನಾಗಿ ಕುದಿಸಿಕೊಂಡಿರುವ ನೀರನ್ನು ಹಾಕಿ ನಿಧಾನವಾಗಿ ಸುತ್ತಲೂ ಇರುವ ಕಟ್ಟೆ ಒಡೆಯದ ಹಾಗೆ ಸ್ಪೂನ್ದಿಂದ ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೀರು ತುಂಬ ಬಿಸಿ ಇರುತ್ತೆ, ಹಾಗಾಗಿ ಸ್ಪೂನ್ದಿಂದ ಈ ಥರ ಮಾಡ್ಕೊಳ್ತಾ ಹೋಗಬೇಕು. ಈಗ ಹೊರಗೆ ಉಳಿದಿರುವಂತಹ ಒಣ ಹಿಟ್ಟನ್ನು ಇದರ ಮೇಲೆ ಈ ಥರ ಹಾಕ್ಕೊಳ್ಬೇಕು. ಈ ಥರ ಬಿಸಿ ನೀರು ಹಾಕೋದ್ರಿಂದ ಹಿಟ್ಟು ಜಿಗುಟಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಟು ಅರ್ಧ ಹಿಟ್ಟನ್ನು ಮಾತ್ರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದಿಕೊಳ್ಬೇಕು. ಈ ಹಿಟ್ಟನ್ನು ನಾದಿಕೊಳ್ಳುವಾಗ ಹಿಟ್ಟನ್ನು ಚೆನ್ನಾಗಿ ಮಿದ್ದಿಕೊಳ್ಳುತ್ತಾ ನಾದಿಕೊಳ್ಬೇಕು. ಈ ಥರ ಮಿದ್ದಿಕೊಳ್ಳುತ್ತಾ ನಾದೋದ್ರಿಂದ ಹಿಟ್ಟು ಚೆನ್ನಾಗಿ ಜಿಗುಟಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ರೊಟ್ಟಿ ಚೆನ್ನಾಗಿ ಪಳ್ಳಾಗಿ ಬರುತ್ತೆ. ನೋಡಿ, ಈ ಹಿಟ್ಟನ್ನು ಹೀಗೆ ಜಾಸ್ತಿ ಮಿಜ್ಜಿಕೊಳ್ಳುತ್ತಾ ಹಿಟ್ಟು ಸಾಫ್ಟ್ ಆಗೋವರೆಗೂ ನಾದಿಕೊಳ್ಬೇಕು. ಈಗ ನಿಮಗೆ ರೊಟ್ಟಿ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜಿನ ಉಂಡೆಗಳನ್ನು ಮಾಡಿಟ್ಕೊಳ್ಬೇಕು. ನಾನಿಲ್ಲಿ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಮಾಡಿಟ್ಕೊಂಡಿದ್ದೀನಿ. ಈಗ ನೋಡಿ, ಕೆಳಗೆ ಒಣ ಹಿಟ್ಟನ್ನು ಹಾಕ್ಕೊಂಡು ಹಿಟ್ಟಿನ ಉಂಡೆಯನ್ನು ಲಟ್ಟಿಸಿಕೊಳ್ತಾ ಇದ್ದೀನಿ. ಇದು ಜೋಳದ ಹಿಟ್ಟು ಆಗಿರೋದ್ರಿಂದ ಲಟ್ಟಿಸುವಾಗ ಇದು ಈ ಥರ ಸೀಳುತ್ತೆ. ಹಾಗಾಗಿ ನಾವು ಇದನ್ನು ಕೈಯಿಂದನೇ ಈ ಥರ ಮಡಚಿಕೊಳ್ಬೇಕು. ನೋಡಿ, ಈ ಥರ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಈ ಜೋಳದ ರೊಟ್ಟಿಯನ್ನು ನಾವು ಚಪಾತಿ ಥರ ಈಸಿಯಾಗಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಈ ಜೋಳದ ಹಿಟ್ಟು ಸ್ವಲ್ಪ ಅಂಟಂಟಾಗಿರುತ್ತೆ, ಹಾಗಾಗಿ ಸ್ವಲ್ಪ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಚಿಕೊಳ್ಳುತ್ತಾ ಚೆನ್ನಾಗಿ ಲಟ್ಟಿಸಿಕೊಳ್ಬೇಕು. ಕೆಳಗಡೆ ಹಿಟ್ಟು ಹಾಕಿ ಲಟ್ಟಣಿಗೆಗೆ ಹಿಟ್ಟು ಹಚ್ಚಿ ಚೆನ್ನಾಗಿ ನಿಧಾನವಾಗಿ ಲಟ್ಟಿಸಿಕೊಳ್ಬೇಕು. ಹೀಗೆ ಸುತ್ತಲೂ ತುದಿಯಲ್ಲಿ ಲಟ್ಟಿಸಿಕೊಳ್ತಾ ಹೋಗಬೇಕು. ಹೀಗೆ ತೆಳುವಾಗಿ ನಿಧಾನವಾಗಿ ಲಟ್ಟಿಸಿಕೊಳ್ಬೇಕು. ರೊಟ್ಟಿಯನ್ನು ಎಷ್ಟು ತೆಳುವಾಗಿ ಲಟ್ಟಿಸ್ತೀರೋ ಅಷ್ಟು ಪಳ್ಳಾಗಿ ಚೆನ್ನಾಗಿ ಬರುತ್ತೆ. ಈಗ ಇದು ಆಗಿದೆ. ಇದರ ಮೇಲೆ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ಹಾಕಿ ಮತ್ತೆ ಸ್ವಲ್ಪ ಲಟ್ಟಿಸಿಕೊಳ್ಬೇಕು. ಅಂದರೆ ಎಳ್ಳು ರೊಟ್ಟಿ ಮೇಲೆ ಚೆನ್ನಾಗಿ ಸ್ಟಿಕ್ ಆಗೋ ಥರ ಲಟ್ಟಿಸಿಕೊಳ್ಬೇಕು. ನೀವು ಬೇಕಿದ್ರೆ ಈ ಎಳ್ಳು ಹಾಕೋದನ್ನು ಸ್ಕಿಪ್ ಮಾಡ್ಕೊಳ್ಬಹುದು, ಆದರೆ ಎಳ್ಳು ಹಾಕೋದ್ರಿಂದ ರೊಟ್ಟಿ ಚೆನ್ನಾಗಿ ಕಾಣುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ಬಿಸಿಯಾಗಿರುವ ತವೆ ಮೇಲೆ ರೆಡಿಯಾಗಿರುವ ರೊಟ್ಟಿಯನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಬೇಕು. ತವೆ ಮೇಲೆ ಹಾಕುವಾಗ ರೊಟ್ಟಿಯ ಕೆಳಗಿನ ಭಾಗ ಮೇಲೆ ಬರಬೇಕು, ಅಂದರೆ ಜಾಸ್ತಿ ಎಲ್ಲಿ ಹಿಟ್ಟಿರುತ್ತಲ್ಲ ಅದು ಮೇಲೆ ಇರಬೇಕು. ಈಗ ಆ ಹಿಟ್ಟಿನ ಭಾಗಕ್ಕೆ ಒದ್ದೆ ಬಟ್ಟೆಯಿಂದ ಈ ಥರ ನೀರನ್ನು ಹಚ್ಕೊಳ್ಬೇಕು. ಈಗ ನೀರು ಒಣಗಿದ ಮೇಲೆ ರೊಟ್ಟಿಯನ್ನು ತಿರುವಿ ಹಾಕಿ ಬೇಯಿಸಿಕೊಳ್ಬೇಕು. ರೊಟ್ಟಿ ಬೇಯುವವರೆಗೂ ಇನ್ನೊಂದು ರೊಟ್ಟಿ ಮಾಡ್ಕೊಳ್ಬಹುದು. ಎಳ್ಳನ್ನು ನೀವು ಕೊನೆಯಲ್ಲಿ ಹಾಕೋ ಬದಲು ಮೊದಲೇ ನಾವು ಸೀಳಿರುವ ರೊಟ್ಟಿಯನ್ನು ಮಡಚಿಕೊಳ್ತಿರ್ತೀವಲ್ಲ, ಆಗ ಆ ಎಳ್ಳನ್ನು ಹಾಕಿ ಲಟ್ಟಿಸಿಕೊಳ್ಬಹುದು. ಈಗ 2 ಕಡೆ ರೊಟ್ಟಿ ಚೆನ್ನಾಗಿ ಬೆಂದಾದ ಮೇಲೆ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಬಟ್ಟೆಯಿಂದ ಈ ಥರ ಒತ್ತಿ ಮತ್ತೆ ಚೆನ್ನಾಗಿ ಬೇಯಿಸಿಕೊಳ್ಬೇಕು. ರೊಟ್ಟಿಯನ್ನು ಇದೇ ರೀತಿ ಬಟ್ಟೆಯಿಂದ ಪ್ರೆಸ್ ಮಾಡಿಕೊಳ್ಳುತ್ತಾ ರೊಟ್ಟಿ ಖಡಕ್ ಆಗೋವರೆಗೂ ಬೇಯಿಸಿಕೊಳ್ಬೇಕು.
ರೊಟ್ಟಿಯನ್ನು ಹೀಗೆ ಪ್ರೆಸ್ ಮಾಡಿ ಬೇಯಿಸೋದ್ರಿಂದ ರೊಟ್ಟಿ ಚೆನ್ನಾಗಿ ಪಳ್ಳಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಜೋಳದ ಖಡಕ್ ರೊಟ್ಟಿ ರೆಡಿಯಾಗಿದೆ. ಇದೇ ರೀತಿ ನಾವು ಜೋಳದ ಖಡಕ್ ರೊಟ್ಟಿಯನ್ನು ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ನಾನು ಮೊದಲಿಗೆ ಅರ್ಧ ಹಿಟ್ಟನ್ನು ನಾದಿಕೊಳ್ಳದೆ ಹಾಗೆ ತೆಗೆದಿಟ್ಕೊಳ್ಳೋಕೆ ಹೇಳಿದ್ದೆ. ಯಾಕಂದರೆ ಎಲ್ಲ ಹಿಟ್ಟನ್ನು ಒಮ್ಮೆ ನಾದಿಕೊಂಡ್ರೆ ಹಿಟ್ಟಲ್ಲಿರುವ ಜಿಗುಟು ಆರಿ ಹೋಗುತ್ತೆ, ಆಮೇಲೆ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ನಾದಿಕೊಂಡು ರೊಟ್ಟಿಯನ್ನು ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿ ನೀವು ಕೂಡ ಜೋಳದ ಖಡಕ್ ರೊಟ್ಟಿಯನ್ನು ಮಾಡಿ ಟೇಸ್ಟ್ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.